ವೆಲ್ಕಮ್ ಟು ಡೇ 11 ಆಫ್ 100 ಎಂಬ್ರಾಯ್ಡ್ರಿ ಟಿಪ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ರಿಪೀಟೆಡ್ ಡಿಸೈನ್ ಏನಾದರೂ ನಿಮಗೆ ಬ್ಲೌಸ್ ವರ್ಕಲ್ಲಿ ಬಂತು ಅಂದರೆ ಅದನ್ನ ಹೇಗೆ ಈಸಿಯಾಗಿ ಟ್ರೇಸ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ತೋರಿಸ್ತಿರೋ ಬ್ಲೌಸ್ ಡಿಸೈನಲ್ಲಿ ಕಂಪ್ಲೀಟ್ ನಿಮಗೆ ರಿಪೀಟೆಡ್ ಡಿಸೈನೇ ಇದೆ. ಸೊ ದಟ್ ಅದನ್ನು ನೀವೇನಾದರೂ ಕಸ್ಟಮರಿಂದ ಈ ಸೇಮ್ ಡಿಸೈನ್ ಆರ್ಡರ್ ತೊಗೊಂಡ್ರೆ ಅದನ್ನ ಹೇಗೆ ಟ್ರೇಸಿಂಗ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ರಿಪೀಟೆಡ್ ಡಿಸೈನ್ ಏನಿದೆ ಅದನ್ನ ಒಂದು ಟ್ರೇಸಿಂಗ್ ಶೀಟಲ್ಲಿ ಮಾರ್ಕ್ನ ಮಾಡಿಕೊಂಡು ಅದ್ರ ಕೆಳಗಡೆ ಕಾರ್ಬನ್ ಶೀಟ್ನ ಅಟ್ಯಾಚ್ ಮಾಡಿ ಸೇಮ್ ನಮಗೆ ಏನು ಸೈಜ್ ಇದೆ ಅದನ್ನು ಕಟ್ ಮಾಡಿಕೊಂಡು ಸ್ಟಾಪ್ಲರಲ್ಲಿ ಪಿನ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಅದೇ ಡಿಸೈನ್ನ ಪದೇ ಪದೇ ಟ್ರೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಯು ಶೇಪ್ ಅಥವಾ ರೌಂಡ್ ಶೇಪ್ ಇದೆ ಅಂತಂದರೆ ನಾವು ಈಸಿಯಾಗಿ ಟ್ರೇಸಿಂಗ್ನ ಮಾಡ್ಬೋದು. ಬಟ್ ಇಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಟ್ರೇಸಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಈ ಎಡ್ಜಸ್ಸಲ್ಲಿ ಅಥವಾ ಕರ್ವ್ ಶೇಪ್ ಇರೋ ಕಡೆ ಈ ಥರ ಟ್ರೇಸಿಂಗ್ ಮಾಡಬೇಕಾದ್ರೆ ಫ್ರೀ ಹ್ಯಾಂಡಲ್ಲಿ ಅಲ್ಲೇ ನೀವು ಡಿಸೈನ್ನ ಪ್ಯಾಚಪ್ ಮಾಡ್ಕೋಬೇಕು. ನಿಮಗೇನಾದರೂ ಫ್ರೀ ಹ್ಯಾಂಡಲ್ಲಿ ಬಿಡ್ಸೋಕ್ಕೆ ಕಷ್ಟ, ನಮಗೆ ಡಿಸೈನ್ ಬರೆಯೋಕ್ಕೆ ಬರಲ್ಲ ಅಂತ ಅಂದರೆ ನೀವೇನು ರಿಪೀಟೆಡ್ ಡಿಸೈನ್ ಇಟ್ಟಿದ್ರಿ ಅದರಲ್ಲೇ ಸ್ವಲ್ಪ ಡಿಸೈನ್ನ ಕಟ್ ಮಾಡಿ ನೀವು ಟ್ರೇಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಡ್ಜಸ್ಸಲ್ಲಿ ಲೀಫ್ ಏನಿತ್ತು ಅದನ್ನು ಕಟ್ ಮಾಡಿ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡಿದ್ದೀನಿ. ನೀವು ಅದನ್ನು ಪ್ಯಾಚಪ್ ಮಾಡ್ಕೋಬೋದು. ಸೊ ಇದೇ ಥರ ನಾವು ಅಪೋಸಿಟ್ ಸೈಡ್ನ ಟ್ರೇಸಿಂಗ್ ಮಾಡಬೇಕಾದ್ರೆ ಆ ಶೀಟ್ನ ಉಲ್ಟಾ ಮಾಡಿಕೊಂಡು ಟ್ರೇಸಿಂಗ್ ಮಾಡಬೇಕು. ಸೊ ದಟ್ ಎರಡೂ ಕಡೆ ಒಂದೇ ಥರ ಡಿಸೈನ್ ಕಾಣುತ್ತೆ, ಫಿನಿಶಿಂಗ್ ಕೂಡ ಇರುತ್ತೆ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಇನ್ನೂ ಎಂಬ್ರಾಯ್ಡ್ರಿ ಟಿಪ್ಸ್ಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ.